ಭಟ್ಕಳದ ಕೋಲಾ ಪ್ಯಾರಡೈಸ್ ಸಭಾಂಗಣ ಮತ್ತು ಹೊನ್ನಾವರದ ಉಪ್ಪೋಣಿಯಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತಿ ಸಭೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ನಡೆಯಿತು. ಹೊನ್ನಾವರ ನಗರದಲ್ಲಿ ಕಾನೂನು ಜಾಗೃತಾ ಜಾಥಾ ಡಿಸೆಂಬರ್ 3 ಮಧ್ಯಾಹ್ನ 3:30ಕ್ಕೆ ಸ್ಥಳೀಯ ಶರಾವತಿ ಸರ್ಕಲ್ನಿಂದ ಸಂಘಟಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಅವರು ಹೊನ್ನಾವರದ ಉಪ್ಪೋಣಿಯಲ್ಲಿ ಸಂಘಟಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ ಹೇಳಿದರು. ಮೊದಲ ದಿನದ 2ನೇ ಕಾರ್ಯಕ್ರಮ ಹೊನ್ನಾವರದಲ್ಲಿ ಜರುಗಲಿದ್ದು ಅರಣ್ಯವಾಸಿಗಳಲ್ಲಿ ಸಾಗುವಳಿಗೆ ಸಂಬಂಧಿಸಿ ಕಾನೂನು ತಿಳುವಳಿಕೆ ಜ್ಞಾನ ನೀಡುವ ಉದ್ದೇಶದಿಂದ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಹೊನ್ನಾವರ ತಾಲೂಕಿನಲ್ಲಿ 12,459 ಅರ್ಜಿ ಸಲ್ಲಿಸಿದ್ದು ಅವುಗಳಲ್ಲಿ 10,279 ಅರ್ಜಿ ತಿರಸ್ಕಾರವಾಗಿದೆ. ತಾಲೂಕಿನಲ್ಲಿ ಬುಡಕಟ್ಟು 1, ಪಾರಂಪರಿಕ ಅರಣ್ಯವಾಸಿಗಳಿಗೆ 32, ಸಮೂಹ ಉದ್ದೇಶಕ್ಕೆ 110 ಹೀಗೆ ಒಟ್ಟು 143 ಅರ್ಜಿಗಳಿಗೆ ಮಾತ್ರ ಹಕ್ಕುಪತ್ರ ದೊರಕಿದೆ ಎಂದು ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಜಾಥಾಕ್ಕೆ ಪ್ರಾತಿನಿಧ್ಯ ನೀಡಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ ಕಾನಕ್ಕಿ ಸ್ವಾಗತಿಸಿದರು. ಇನ್ನೋರ್ವ ಸಂಚಾಲಕ ರಾಮ ಮರಾಠಿ ಪ್ರಾಸ್ತಾವಿಕ ಮಾತನಾಡಿದರು. ಸಂಕೇತ್ ವಂದಿಸಿದರು. ವಿನೋದ್ ಯಲಕೋಟಗಿ, ದೇವು ಮರಾಠಿ, ಗಣಪತಿ ಮರಾಠಿ, ಶೇಷ ಗಣಪ ನಾಯ್ಕ್, ಉಮೇಶ್ ನಾಯ್ಕ್, ನಾಗರಾಜ್ ಕೆ ನಾಯ್ಕ್ ಮುಂತಾದವರು ಚರ್ಚೆಯಲ್ಲಿ ಉಪಸ್ಥಿತರಿದ್ದರು. ಭಟ್ಕಳ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಕಾರ್ಯಕ್ರಮ ಭಟ್ಕಳದಲ್ಲಿ ಉಪವಿಭಾಗ ಅಧಿಕಾರಿಗಳಿಗೆ ಮುಂಜಾನೆ 11 ಗಂಟೆಗೆ ಮನವಿ ನೀಡುವ ಮೂಲಕ ಚಾಲನೆಗೊಳ್ಳಲಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಅವರು ಇಂದು ಭಟ್ಕಳದ ಕೋಲಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಜರುಗಿದ ತಾಲೂಕಿನ ಅರಣ್ಯವಾಸಿಗಳನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಅರಣ್ಯವಾಸಿಗಳಿಗೆ ಕಾನೂನು ಸಬಲೀಕರಣ ನೀಡುವ ಉದ್ದೇಶದಿಂದ ಕಾನೂನು ಜಾಗೃತಿಯ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು ಮತ್ತು ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾನೂನಾತ್ಮಕ ಅಂಶಗಳ ಕರಪತ್ರ ವಿತರಿಸಲಾಗುತ್ತದೆ ಎಂದು ಅವರು ತಿಳಿಸಿದರು. ಹರಿಗದ್ದೆ ನಾಗರಾಜ್ ನಾಯ್ಕ್, ಮಸ್ತಿ ಮೊಗೇರ್, ಗುಂಡು ಆಚಾರಿ, ಹುಸೇನ್ ಭಟ್ಕಳ ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳು 8,832 ಅರ್ಜಿಗಳು ಸಲ್ಲಿಸಿದ್ದು ಅವುಗಳಲ್ಲಿ 7,921 ಅರ್ಜಿಗಳು ತಿರಸ್ಕಾರವಾಗಿದ್ದು ಇರುತ್ತದೆ. ತಾಲೂಕಿನ 101 ಬುಡಕಟ್ಟು ಜನಾಂಗ, ಪಾರಂಪರಿಕ ಅರಣ್ಯವಾಸಿಗಳು 3,113, ಸಮೂಹ ಉದ್ದೇಶಕ್ಕೆ ಹೀಗೆ ಒಟ್ಟು 217 ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿದೆ ಎಂದು ಅವರು ಹೇಳಿದರು. ಅರಣ್ಯವಾಸಿಗಳ ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಭಟ್ಕಳದಿಂದ ಕಾನೂನು ಜಾಗೃತಾ ಜಾಥಾಕ್ಕೆ ಸಂಬಂಧಿಸಿ ಚಾಲನೆ ನೀಡಿ ಸಂಘಟಿಸಲಾದ ಕಾರ್ಯಕ್ರಮವು ಜಿಲ್ಲೆಯ ವಿವಿಧ 132 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಭಟ್ಕಳದಲ್ಲಿ 3ನೇ ತಾರೀಕು ಬುಧವಾರದಂದು ಎಸಿ ಅವರಿಗೆ ಮನವಿ ಕೊಡುವ ಮೂಲಕ ಈ ಕಾನೂನು ಜಾಗೃತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್